ಸಂಘ CRT ಸಂಯುಕ್ತ ಜಿಲ್ಲಾ ಸಮಿತಿ ಕಲಬುರಗಿ ಈ ಒಂದು ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾ ಪಂಚಾಯತ್ ಎದುರುಗಡೆ ಒಂದು ನಾವು ಧರಣಿ ಹಾಕ್ಕೊಂಡಿದ್ದೀವಿ. ಈ ಧರಣಿ ಹಾಕೊಳ್ಳೋಕೆ ಮೂಲ ಉದ್ದೇಶ ನಮ್ಮ ಹಲವಾರು ಬೇಡಿಕೆಗಳಾಗಿವೆ. ಈ ಬೇಡಿಕೆಗಳು ಈ ಒಂದು ಧರಣಿ ಕುಂದಿರಬೇಕಂದ್ರೆ ನಾವು ಸಡನ್ಲಿಯಾಗಿ 2-3 ದಿನದಲ್ಲ ಕುಂತಿದ್ದಲ್ಲ, ತೀರ್ಮಾನ ತಗೊಂಡಿದ್ದಲ್ಲ. ನಾವು ಹಲವಾರು ಬಾರಿ ಒಂದು ಜಿಲ್ಲಾ ಪಂಚಾಯತಿ ಎದುರುಗಡೆ ಧರಣಿ ಮಾಡೀವಿ. ಧರಣಿ ಮಾಡಿದಾಗ ಕೂಡ ನಮ್ಮ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು CO ಸರ್ ನಮಗೆ ಮಾತುಕತೆ ಕರೆದು ಎಲ್ಲ ನೀವು ಧರಣಿ ಒಂದು ಹಿಂದೆ ತೆಗೆದುಕೊಳ್ರಿ, ನಾನು ನಿಮ್ಮ ಬೇಡಿಕೆ ಸ್ಪಂದನೆ ಮಾಡ್ತೀವಿ, ನಿಮ್ಮ ಏನಿದ್ರೆ ನಮ್ಮ ಹಂತದಲ್ಲಿ ಎಲ್ಲ ಬೇಡಿಕೆಗಳು ನಮಗೆ ಒಂದು ವಾರ ಟೈಮ್ ಕೊಡಿ, ನಾವೆಲ್ಲ ಒಂದು ವಾರದಲ್ಲಿ ನಿಮ್ಮ ಬೇಡಿಕೆ ಈಡೇರಿಸ್ತೀನಿ ಅಂತೇಳಿ ನಮ್ಗೆ ಒಂದು ಮಾತು ಕೊಟ್ಟಾಗನೇ ತಾನೇ ನಾವು ಇಲ್ಲಿ ಧರಣಿಯನ್ನು ಕೈಬಿಟ್ಟು ಅವರು ಮಾತಿನ ಮೇಲೆ ಭರವಸೆ ಇಟ್ಟು ನಾವು ಧರಣಿ ಹಿಂದೆ ತೆಗೆದುಕೊಂಡಿದ್ದೀವಿ. ಅದು ಕೂಡ ನಮ್ಮ ಕ್ರೀಡಾಕೂಟದ ಸಮಯದಲ್ಲೂ ಕೂಡ ನಾವು ಅವರು ನಮಗೆ ಕರೆಸಿ ಒಂದು ಮಾತುಕತೆ ಮುಖಾಂತರ ನಮಗೆ ಹೇಳಿದ್ರು, ಇಲ್ಲ ಕೆಲವು ಅಡೆತಡೆಗಳಾಗಿದೆ, ಅದು ನಾವು ಸರಿಪಡಿಸ್ಕೊಂಡು ಇನ್ನೊಂದು ವಾರ ಟೈಮ್ ಕೇಳಿದಾಗ ಕೂಡ ನಾವು ಒಂದು ವಾರ ಬೇಡ ಸರ್ 15 ದಿನ ಟೈಮ್ ತೊಗೊಂಡು 15 ದಿವಸ ಟೈಮ್ ಕೊಟ್ಟಿವಿ. 15 ದಿನ ಟೈಮ್ ಕೊಟ್ಟರು ಕೂಡ ಈಗ 2 ತಿಂಗಳ ಆಲಕ್ಕೆ ಬಂತು. ಯಾವುದೇ ರೀತಿ ನಮಗೆ ಒಂದು ಸ್ಪಂದನೆ ಇಲ್ಲ. ನಾವು ಅವ್ರಿಗೆ ಏನು ಕೇಳ್ತಾ ಇಲ್ಲ ಸರ್, ನಾವು ಕೇಳ್ತಾ ಇರೋದು ನಮ್ಮ ಹಕ್ಕುಗಳಷ್ಟೇ. ನಮಗೇನಿದೆ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಇಡೀ ಸರ್ಕಾರ ಒಂದು ಆದೇಶ ಮಾಡಿದ್ರು ಕೂಡ ಈ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಬಡ್ತಿ ಆಗಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಸುಮಾರು 2.5-3 ವರ್ಷ ಆಯಿತು ಒಂದು ಬಡ್ತಿ ಕೊಡ್ತಾ ಇಲ್ಲ. ಈಗ ಅದರಲ್ಲಿ ತಾತ್ಕಾಲಿಕ ಪಟ್ಟಿ ಒಂದು ಹಚ್ಚಿ 18 ತಿಂಗಳಾಯಿತು. ಅದು ತಾತ್ಕಾಲಿಕ ಪಟ್ಟಿ 18 ತಿಂಗಳಾದರೂ ಕೂಡ ಯಾವುದೇ ಒಂದು ಆದೇಶ ನೀಡುತ್ತಿಲ್ಲ. ಅದು 37 ಹುದ್ದೆಗಳನ್ನು ಹೊರತುಪಡಿಸಿ ಇನ್ನೂ 47 ಹುದ್ದೆಗಳು ಬಾಕಿ ಇವೆ. ಇಲ್ಲಿ ಖಾಲಿ ಇದ್ದ ಹುದ್ದೆಗಳು ಕೂಡ ತುಂಬಿಕೋಬೇಕು. ಅದೇ ರೀತಿಯಾಗಿ ಇನ್ನೂ ನಮ್ಮಲ್ಲಿ ಕರವಸೂಲಿಯಲ್ಲಿ 40% ಸ್ಯಾಲ್ರಿ 20 ನಮ್ಮಲ್ಲಿ ಭಾಳ ಗ್ರಾಮ ಪಂಚಾಯತಿಗಳಲ್ಲಿ ಏನದ ಸಿಬ್ಬಂದಿಗಳ ಬಾಕಿ ವೇತನ ಇದೆ. ಯಾವುದೇ ರೀತಿ ಸರ್ಕಾರ ಆದೇಶಿದ್ರು ಕೂಡ ಇಲ್ಲಿ ನಮ್ಮಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಮೊನ್ನೆ ಕೆಲವೊಂದು ಆದೇಶಗಳು ಮಾಡಿದ್ದಾರೆ. ನನ್ನ ಮಾತು ಕೂಡ ಅದಕ್ಕೆ ಆದೇಶ ಮಾಡಿದ್ರು ಇಂಪ್ಲಿಮೆಂಟಲ್ಲಿ ಇಲ್ಲ. ಯಾವುದೋ ಒಂದು PDOಗಳಾಗಿರಲಿ ಇವುಗಳಲ್ಲಿ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ತಾವೇನಾದ್ರು ಜಿಲ್ಲಾ ಪಂಚಾಯತಿದವರು ಏನು ಮಾಡಬೇಕಪ್ಪ ಅಂದರೆ ಯಾವ್ದು ಪಂಚಾಯತಿಯಲ್ಲಿ ಏನಿದೆ ತಾವು ಮಾಹಿತಿ ತರಿಸ್ಕೊಂಡು ಕಟ್ಟುನಿಟ್ಟಾಗಿ ಒಂದು PDOಗಳಿಗೆ ಒಂದು ಆದೇಶ ನೀಡಬೇಕು. ಅದು ಯಾವುದೇ ರೀತಿ ಆಗ್ತಾಯಿಲ್ಲ. ಸುಮ್ಮನೆ ನಮಗೆ ಕಣ್ಣಿಗೆ ಬೆಣ್ಣೆ ಒರೆಸಿ ಸುಮ್ಮನೆ ಹೇಳಿಕೆಸಿ ನಮಗೊಂದು ಸುಳ್ಳು ಆಶ್ವಾಸನೆ ನೀಡ್ತಾ ಇದ್ದಾರೆ. ಅದಕ್ಕೆ ಈ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ನಾವು ಒಂದು ಈ ಹೋರಾಟ ಹಾಕ್ಕೊಂಡಿದ್ದೀವಿ. ನಮ್ಮ ಮೂಲಭೂತ ಈ ಒಂದು ಜಿಲ್ಲಾ ಪಂಚಾಯತಿಗಳ ಬೇಡಿಕೆಗಳು ಈಡೇರುವವರೆಗೂ ನಾವು ಈ ಒಂದು ಹೋರಾಟದಿಂದ ನಾವು ಹೋರಾಟ ಕೈ ಬಿಡೋದಿಲ್ಲ. ಅವ್ರು ಎಷ್ಟು ದಿನ ತಗೊಳ್ಳಿ, ಇವತ್ತು ಅಲ್ಲಿ ನಾಳೆ ಅಲ್ಲಿ ಒಂದು ವಾರದರೂ ಕೂಡ ನಾವು ಈ ಒಂದು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಆದೇಶಗಳು ನಮ್ಮ ಕೈ ಸೇರೋವರೆಗೂ ನಾವು ಯಾವುದೇ ರೀತಿ ಒಂದು ಹೋರಾಟ ಕೈ ಬಿಡೋದಿಲ್ಲ ಅಂತೇಳಿ ಈ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಅವರಿಗೆ ಒಂದು ಸಂದೇಶ ನೀಡ್ತಾ ಇದ್ದೇವೆ. ನನ್ನ ಹೆಸರು ನಾಗರಾಜ್ ಜಿ ಬಂಗೂರ್ ಅಂತ, ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ ಅಧ್ಯಕ್ಷರು.